ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದ್ವೇಷ ಭಾಷಣ ಮಸೂದೆ ಮಂಡನೆ ಇದು ತೀವ್ರ ಖಂಡನೀಯವಾದಂಥದ್ದು. ಎಲ್ಲರೂ ವಿರೋಧ ಮಾಡಬೇಕಾಗಿತ್ತು. ಇಷ್ಟೊತ್ತಿಗೆ ಇಡೀ ನಮ್ಮ ರಾಜ್ಯದಲ್ಲಿ ಬೆಂಕಿ ಹೇಳಬೇಕಾಗಿತ್ತು. ಕೇವಲ ಬಿ ಜೆ ಪಿಯವರಷ್ಟೇ ವಿರೋಧ ಮಾಡ್ತಾ ಇದ್ದಾರೆ. ಅದರ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಇದೊಂದು ಹಿಟ್ಲರ್ ಶಾಹಿ ಆಡಳಿತ ಅಂತ ಹೇಳ್ಬೋದು. ಕಾಂಗ್ರೆಸ್ ಸರ್ಕಾರ ತನ್ನ ಕಾಲ ಮೇಲೆ ತಾನೇ ಚೆಲ್ಲಿಕೊಂಡಂತಾಗಿದೆ. ಮುಂದರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಸಾಮಾಜಿಕ ಹೋರಾಟಗಾರರಿಗೆ ದೊಡ್ಡ ಅನ್ಯಾಯ ಮಾಡಿದಂತಾಗ್ತದೆ. ಯಾರು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ, ಯಾರು ಫೇಸ್ಬುಕ್ದಲ್ಲಿ ಲೈವ್ ಮಾಡ್ತಾರೆ, ಯಾರು ಸತ್ಯವನ್ನು ಹೇಳ್ತಾರೆ, ಯಾರು ಮಂತ್ರಿಗಳ ವಿರುದ್ಧ, ನಂತರ ಯಾರು ಹನುಮಂತರ ವಿರುದ್ಧ ಮಾತಾಡ್ತಾರೆ, ಅವರೆಲ್ಲರೂ ದ್ವೇಷ ಭಾಷಣ ಕಾಯ್ದೆ ಅಡಿಯಲ್ಲಿ ಬಂದೇ ಬರ್ತಾರೆ. ಈ ಮಸೂದೆ ಅತ್ಯಂತ ಡೇಂಜರಸ್. ಇದು ಏನು ಎಮರ್ಜೆನ್ಸಿ ಬಂತು, ಇದು ಕಾಂಗ್ರೆಸ್ ತಂದ ಎಮರ್ಜೆನ್ಸಿ ಮಸೂದೆ ಅಂತ ಹೇಳ್ಬೋದು. ಜನ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಜನರಿಗೆ ಗೊತ್ತೇ ಇಲ್ಲ. ಒಂದು ಕನ್ನೆ ಸನ್ನೆ ಮಾಡಿದರೆ, ಕೈ ಸನ್ನೆ ಮಾಡಿದರೆ, ಧರ್ಮದ ಬಗ್ಗೆ ಮಾತಾಡೋದು, ನೀವು ಇತಿಹಾಸವನ್ನು ಮಾತಾಡ್ತಕ್ಕದ್ದಲ್ಲ, ಹಾಲಿ ವಿಷಯನ ಮಾತಾಡ್ತಕ್ಕದ್ದಲ್ಲ. ಸುಮ್ಮನೆ ನೋಡೋದು, ಸುಮ್ಮನೆ ಕೊಡೋದು. ಯಾವ ರೀತಿ ಎಮರ್ಜೆನ್ಸಿ ಟೈಮ್ನಲ್ಲಿ ಒಂದು ಪತ್ರಿಕೆ ಹೊರಡಬೇಕಾದ್ರೆ ಡಿ ಸಿ ಆಫೀಸಿಗೆ ಹೋಗಿ ಅಲ್ಲಿ ಪರ್ಮಿಷನ್ ತೊಗೊಂಡು ಅವರು ಕೊಟ್ಟಂಥ ಬರವನ್ನು ಇಲ್ಲಿ ಪ್ರಿಂಟ್ ಮಾಡಬೇಕು ಅಂಥ ಪರಿಸ್ಥಿತಿ ಇತ್ತು. 12 ಲಕ್ಷ ಜನರನ್ನು ಜೈಲಿಗೆ ಹಾಕಿದರು. ನಸಬಂದಿ ಟೈಮ್ನಲ್ಲಿ 1 ಕೋಟಿ ಜನರನ್ನು ನಸಬಂದಿ ಮಾಡಿದರು. ಈಗ ಕಾಂಗ್ರೆಸ್ ಸರ್ಕಾರ ಕೇಳ್ತೇವೆ, ಯಾರು ನಸಬಂದಿ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ, ಯಾರನ್ನು ಜೈಲಿಗೆ ಹಾಕ್ಲಿಕ್ಕೆ ಹೊರಟಿದ್ದೀರಿ? ನಂತರ ಗೃಹ ಸಚಿವರು ಹೇಳ್ತಾರೆ, ಇಲ್ಲ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವರನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತೇಳಿ. ಹಾಗಾದ್ರೆ ದ್ವೇಷ ಭಾಷಣದ ಅರ್ಥ ಏನು? ಅದನ್ನು ಮೊದಲು ವಿವರಣೆ ಇಲ್ಲೇ ಇಲ್ಲ. ರಾಜ್ಯಪಾಲರು ನಾವೇನು ಕೇಳ್ಕೊತೇವೆ, ನೀವು ಯಾವುದೇ ಕಾರಣಕ್ಕೂ ಸಹಿ ಮಾಡಬೇಡಿ. ಸಹಿ ಮಾಡಿದ್ರೆ ಮತ್ತೆ ಬೆಂಕಿ ಹತ್ತಿ ಉರಿತದೆ, ಪೆಟ್ರೋಲ್ ಹಾಕಿದಂಗೆ. ಇದು ಯಾರ್ಯಾರು ವಿರೋಧಿ ಇದೆ ಇವೆಲ್ಲ ಒಳಗೆ ಹಾಕೋದು. ಯಾಕಂದರೆ ನೀನು ಧರ್ಮದ ವಿರುದ್ಧ ಮಾತಾಡಿದೆ, ಕಾನೂನು ಹಂಗೆ ಇರ್ತೈತೆ. ಅದು ಕಾನೂನು ಹಂಗೆ ಪಾಸ್ ಆಗೋದಿಲ್ಲ. ಯಾಕಂದರೆ ರಾಜ್ಯಪಾಲರು ಭಾಳ ವಿವೇಚನೆಯಿಂದ ಸಹಿ ಮಾಡ್ತಾರೆ. ನಂತರ ಅದನ್ನು ಹಿಂದಕ್ಕೆ ಕಳಿಸ್ತಾರೆ. ಮತ್ತೊಮ್ಮೆ ಇವರು ತಿದ್ದುಪಡಿ ಇಟ್ಟು ಮತ್ತೆ ಮುಂದಿಡ್ತಾರೆ. ಆವಾಗ ಹಿಂದೆ ಕಳಿಸಿ ಸುಗ್ರೀವಾಜ್ಞೆ ಮೂಲಕ ತರುವಂಥ ಹುನ್ನಾರ ನಡೆದಿದೆ. ಇಲ್ಲಿ ಹೆಚ್ಚಾಗಿ ತಮ್ಮ ವಿರೋಧಿ ಯಾರು ಮಾತಾಡ್ತಾರೆ, ಒಬ್ಬ ಉಸ್ತುವಾರಿ ಸಚಿವರ ಬಗ್ಗೆ ನಾವು ಮಾತಾಡ್ತೇವೆ ಅಂತೇಳಿ, ಒಬ್ಬ ಮಂತ್ರಿ ಬಗ್ಗೆ ನಾವು ಮಾತಾಡ್ತೇವೆ ಅಂತೇಳಿ, ಅದನ್ನು ದ್ವೇಷ ಭಾಷೆ ಅಂದರೆ ಯಾವುದೋ ಒಂದು ಪದವನ್ನು ಜೋಡಿಸಿ ಒಂದೇ ಒಂದು ಪದ ಸಾಕು, ನಾನ್ ಬೇಲೇಬಲ್. ಇದ್ರ ಬಗ್ಗೆ ನಾವು 2 ತಾಸು ಮಾತಾಡ್ಬೋದು. ಆದರೆ ಯೂಟ್ಯೂಬ್ ಚಾನಲ್ದಲ್ಲಿ ಅಷ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ. ಭಾಳ ಅಡಚಣೆಗಳಿವೆ. ಅದಕ್ಕೆ ತಿದ್ದುಪಡಿ ಕಾಯ್ದೆ ಮಸೂದೆಯನ್ನು ಸರ್ಕಾರ ಹಿಂದಕ್ಕೆ ಪಡಿಬೇಕು. ಏನೋ ದೊಡ್ಡ ಸಾಧನೆ ಮಾಡಿ ಬಹುಮತ ಐತೆ ಅಂಥೇಳಿ ಧ್ವನಿ ಮತದಿಂದ ಅಂಗೀಕಾರ ಮಾಡಿದರೆ, ಎಲ್ಲಿ ವಿಧಾನ ಪರಿಷತ್ ನಿಮ್ಮದು ಎಲ್ಲಿ ಧ್ವನಿ ಮತ ಇದನ್ನಿದೆ? 1 ಓಟ ಅಥವಾ 1-2 ಓಟ್ಲಿಂದ ನೀವು ಮುಂದಿದ್ದೀರಿ. ಆದರೆ ಇಂಥ ಏನು ಜನ ವಿರೋಧಿ ಕಾಯ್ದೆ ಅದು, ಹೋರಾಟಗಾರ ವಿರೋಧಿ ಕಾಯ್ದೆ ಅದು, ಸ್ವತಂತ್ರ ವಿಚಾರವಾದಿಗಳ ವಿರೋಧಿ ಕಾಯ್ದೆ ಅದು. ಎಷ್ಟು ಮಾತಾಡ್ರೂ ಸಾಲದು, ಬೇಗನೆ ಹಿಂದಕ್ಕೆ ಪಡಿಬೇಕು. ಅದು ಅಲ್ಲದೆ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಸಹಿ ಮಾಡ್ತಕ್ಕದ್ದಲ್ಲ, ಮಾಡಬಾರ್ದು ಅಂತ ನಾವು ಕೇಳ್ಕೊತೇವೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಪದ ಇತಿಹಾಸ ಹೇಳುವಂಥ ಹೊತ್ತಿನಲ್ಲಿ ನೀವು ಭಾಷಣ ಮಾಡ್ತೀರಿ. ಶಾಲೆಯಲ್ಲೋ, ಕಾಲೇಜಲ್ಲೋ, ಯೂನಿವರ್ಸಿಟಿಯಲ್ಲೋ, ಸಾರ್ವಜನಿಕ ಸ್ಥಳದಲ್ಲೋ ಯಾವುದೋ ಒಂದು ಇತಿಹಾಸ ಹಿಡ್ಕೊಂಡು ನೀವು ಮಾತಾಡ್ತೀರಿ. ಆ ಇತಿಹಾಸದಲ್ಲಿ ಕೆಲವೊಂದು ದ್ವೇಷ ಭಾಷಣಗಳು ಇದ್ದಾವೆ. ಆ ಹೇಳಿಕೆಗಳ ನೀವು ಈಗ ಅಂದರೆ ಅದು ದ್ವೇಷ ಭಾಷಣದಲ್ಲಿ ಬರ್ತದೆ, ಮಸೂದೆ ಕಾಯ್ದೆ ಅಡಿಯಲ್ಲಿ ಬರ್ತದೆ. ಅದಕ್ಕೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಯಾಕಂದರೆ ಈಗ BJP ಸರ್ಕಾರ ಇಲ್ಲ, ಮುಂದೆ BJP ಸರ್ಕಾರ ಬರ್ತೈತೆ. ನಿಮ್ಮ ಪರಿಸ್ಥಿತಿ ಏನು? ಅಂದರೆ ನೀವು ದ್ವೇಷ ಭಾಷಣ ಮಾಡೋಂಗಿಲ್ಲ, ನಿಮ್ಮನ್ನ ಒಳಗೆ ಹಾಕ್ತಾರೆ. ಅಂದರೆ ರಾಜಕೀಯ ಅಸ್ಥಿರತೆಯೂ ಉಂಟಾಗ್ತದೆ. ಸಮಾಜದಲ್ಲಿ ಏನು ಹೋರಾಟಗಾರ ಸುಮ್ಮನೆ ಗಪ್ ಕೊಡ್ಬೇಕು. ನಾವು ಯೂಟ್ಯೂಬ್ ಚಾನಲ್ ಬಂದ್ ಮಾಡಿ, ಫೇಸ್ಬುಕ್ ಬಂದ್ ಮಾಡಿ, ಏನು ಕೈಯಾಗ ಒಂದು ತೊಗೊಂಡು ಜಪಾನ ಮಾಲೆ ಮಾಡ್ಬೇಕು ಅಂಥ ಕಾಯ್ದೆ ಇದೆ. ಜನರು ಪಾಪ ಅಭ್ಯಾಸ ಮಾಡಿಲ್ಲ. ಜನರ ಕೈಗೆ ಕಾಯ್ದೆ ಬಗ್ಗೆ ಏನು ಸಿಕ್ಕೇ ಇಲ್ಲ. ಏನೋ ಒಂದು 4 ಪೇಜಿದ್ದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕೊಟ್ಟರು. ಅದು ಕೊನೆ ಗಳಿಗೆಯಲ್ಲಿ ಕೊಟ್ಟಿದ್ದಾರೆ, 10ನೇ ದಿನದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಯಾರು ಓದಬಾರ್ದು, ಯಾರೂ ಚರ್ಚೆ ಮಾಡಬಾರ್ದು ಅಂತ. ಆದರೆ BJP ಅವರು 6 ಗಂಟೆ 6:30ವರೆಗೆ ಚರ್ಚೆ ಮಾಡಿದ್ರು. ಅದು ಇನ್ನೂ ಸಾಲದ ಅಂತ ಹೇಳಿದರು. ಯಾಕಂದ್ರೆ ಇವರು ಸದನ ಮುಂದೋಡಿ ಹೂಡಬೇಕಾಗಿತ್ತಲ್ಲ. ಅದನ್ನು ನೀವು 5ನೇ ದಿವಸಕ್ಕೆ ತೆಗೆದುಕೊಂಡಿದ್ದರೆ ಬರೋಬ್ಬರಿ ಜಾಡಿಸಿದ್ರು ಅವರು. 5 ದಿವಸ ಸದನ ನಡಿಗೊಳ್ಳಾತಿರು ಅಂಥ ಕರಾಳವಾದಂಥ ಮಸೂದೆ ಅದು. ಆದರೆ ಅವ್ರು ಏನಂತಾರೆ, ಜನಹಿತ ಮಸೂದೆ. ನಾವು ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಭಾಳ ಶಾಂತಿ ವ್ಯವಸ್ಥೆ ಮಾಡಿದ್ದೇವೆ,
ಭಾಳ ತ್ರಾಸ ಆಯ್ತು ಅಂತೇಳಿ ಗೃಹ ಸಚಿವರು ಪರಮೇಶ್ವರ್ ಹೇಳಿದರು. ಅಲ್ಲಿ ಆಯಿತು, ಇಡೀ ಕರ್ನಾಟಕದಲ್ಲಿ ಇದೇನು ಅಂಥ ವಾತಾವರಣ ಇಲ್ಲ. ಅಲ್ಲಿ ಕರಾವಳಿ ಥರ ಇದ್ರಿ ಒಂದು ವಿಶೇಷ ಮಸೂದೆ ಕಾಯ್ದೆ ಆ ಭಾಗಕ್ಕೆ. ಈಗ ಹೆಂಗೆ ಮೆಕ್ಕೆಜೋಳ ಖರೀದಿ ಮಾಡ್ತೀರಿ ಒಂದು ಭಾಗಕ್ಕೆ, ಇನ್ನೊಂದು ಕಡೆ ಬೇರೆ ಖರೀದಿ ಮಾಡ್ತೀರಿ. ಕಬ್ಬದ ಇಳುವರಿ ರೇಟ್ ಪ್ರಕಾರ ಇನ್ನೊಂದು ಕಡೆ ಮಾಡ್ತೀರಿ, ಇನ್ನೊಂದು ಕಡೆ ಬೇರೆ ಇಳುವರಿ ಇದೆ 10.25 ಇದೆ, ಒಂದು ಕಡೆ 9.5ಕ್ಕೆ ಒಪ್ಕೊಂಡು ಬಿಟ್ರಿ ರೈತರೇನ ಬೆಂಕಿ ಹಚ್ಚಿರಲ್ಲಿ. ಹಂಗೆ ಆ ಕರಾವಳಿ ಭಾಗಕ್ಕೆ ಒಂದು ಕಾಯ್ದೆ ತಂದ್ರೆ ನಡೀತಿತ್ತಲ್ಲ. ಇಡೀ ರಾಜ್ಯಕ್ಕೆ ನೀವು ಕಾಯ್ದೆ ತಂದದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾಳೆ ಮತ್ತೊಂದಿಗೆ ತಗೊಂಡು ಬಿಟ್ಟಿರ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.